ತಿರುಪತಿಗೆ ಹೋದಾಗ ತಿಮ್ಮಪ್ಪನಿಗೆ ಮುಡಿ ಕೊಡೋ ಅಂತ ಪದ್ಧತಿ ಇದೆ. ಆದ್ರೆ ಶ್ರೀನಿವಾಸನಿಗೆ ಈ ಮುಡಿ ಯಾಕೆ ಕೊಡ್ತಾರೆ? ನಮ್ಮ ಮಹಾವಿಷ್ಣು ಶ್ರೀನಿವಾಸ ವೆಂಕಟೇಶ್ವರನ ಅವತಾರದಲ್ಲಿ ಭೂಲೋಕಕ್ಕೆ ಬರ್ತಾರೆ. ಆಗ ಇಲ್ಲಿದ್ದಂತ ಒಂದು ಹುತ್ತದ ಕೆಳಗೆ ಸುಸ್ತಾಗಿ ಮಲಗಿರ್ತಾರಂತೆ. ಹಸಿವು ಬಾಯಾರಿಕೆಯಿಂದ ಶ್ರೀನಿವಾಸ ಒದ್ದಾಡ್ತಿದ್ದಾಗ ಹಸುವೊಂದು ಆ ಹುತ್ತದ ಮೇಲ್ ಬಂದು ಅಲ್ಲಿಂದ ಹಾಲನ್ನ ಕೊಡೋದಿಕ್ಕೆ ಶುರು ಮಾಡುತ್ತೆ. ಆ ಹಸುವಿನ ಒಡೆಯ ನೋಡ್ತಾನೆ. ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತಂತೆ. ತನ್ನ ಕೊಡಲಿಯನ್ನ ತಂದು ಆ ಹಸುವಿಗೆ ಬೀಸೋದಕ್ಕೆ ಹೋಗ್ತಾನೆ. ಹಸು ತಪ್ಪಿಸ್ಕೊಂಡ್ ಬಿಡತ್ತೆ. ಏನಾಯ್ತು ಅಂತ ನೋಡೋಕೆ ಹೊರಗೆ ಬಂದಂತ ಶ್ರೀನಿವಾಸನ ನೆತ್ತಿಯ ಮೇಲೆ ಆ ಕೊಡಲಿಯ ಏಟು ಬೀಳುತ್ತೆ. ಆ ಭಾಗದಲ್ಲಿದ್ದಂತ ಶ್ರೀನಿವಾಸನ ಕೂದಲಿಗೆ ಕೂಡ ಏಟಾಗತ್ತೆ. ಅದು ಉದುರಿ ಹೋಗುತ್ತೆ. ಇದನ್ನ ಕಂಡಂತ ಶ್ರೀನಿವಾಸನ ಪರಮ ಭಕ್ತೆ ಆಗಿದ್ದಂತ ನೀಲಾದೇವಿ ಅನ್ನುವಂತ ಗಂಧರ್ವ ಕನ್ಯೆ ತುಂಬಾ ಬೇಜಾರು ಮಾಡ್ಕೊಳ್ತಾಳಂತೆ. ತನ್ನ ಸುಕೋಮಲ ಕೂದಲನ್ನ ಕತ್ತರಿಸಿ ಶ್ರೀನಿವಾಸನಿಗೆ ಅರ್ಪಿಸ್ತಾಳಂತೆ. ಅದರಿಂದ ನಮ್ಮ ವೆಂಕಟೇಶ್ವರ ಶ್ರೀನಿವಾಸನ್ಗೆ ಬಹಳ ಖುಷಿಯಾಗತ್ತೆ. ಸುಪ್ರೀತರಾಗಿ ಶ್ರೀನಿವಾಸ ಹೇಳ್ತಾರಂತೆ, ಇನ್ ಮುಂದೆ ಕಲಿಯುಗದಲ್ಲಿ ಇಲ್ಲಿಗೆ ಬರುವಂತ ಭಕ್ತರು ತಮ್ಮ ಮುಡಿಯನ್ನ ಕೂದಲನ್ನ ಸಮರ್ಪಿಸೋದ್ರಿಂದ ಅವರ ಎಲ್ಲಾ ಇಷ್ಟಾರ್ಥಗಳು ಕೋರಿಕೆಗಳು ಈಡೇರತ್ತೆ. ನಿನ್ನ ಮೂಲಕನೇ ಆ ಎಲ್ಲಾ ಮುಡಿಯನ್ನ ನಾನು ಸಮರ್ಪಣೆ ಮಾಡ್ಕೊಳ್ತೀನಿ ಅಂತ ನೀಲಾದೇವಿಗೆ ವರ ಕೊಡ್ತಾರೆ. ಹಾಗಾಗಿ ತಿರುಪತಿಯಲ್ಲಿ ಮುಡಿಯನ್ನ ಕೊಡುವಂತ ಸಂಪ್ರದಾಯ ರೂಢಿಯಾಯ್ತು. ರಾಮಾಯಣವನ್ನ ರಚಿಸಿದ್ದು ಯಾರು ಅಂತ ಕೇಳಿದ್ರೆ ನಾವೆಲ್ಲ ವಾಲ್ಮೀಕಿ ಋಷಿಗಳು ಅಂತ ಹೇಳ್ತೀವಿ. ಆದ್ರೆ ಅವರಿಗೂ ಮುಂಚೆ ಈ ರಾಮಾಯಣವನ್ನ ಹನುಮಂತ ರಚನೆ ಮಾಡಿದ್ರು ಅಂತ ನಿಮಗೆ ಗೊತ್ತಾ? ಇದನ್ನ ಹನುಮದ್ ರಾಮಾಯಣ ಅಂತ ಕರೀತಾರೆ. ತನ್ನ ಶ್ರೀರಾಮ ಈ ಲೋಕವನ್ನ ತ್ಯಜಿಸಿ ವಾಪಸ್ಸು ವೈಕುಂಠಕ್ಕೆ ಹೋದ್ಮೇಲಿಂದ ಹನುಮಂತನಿಗೆ ಬಹಳನೇ ದುಃಖ ಆಗತ್ತಂತೆ. ರಾಮನ ಆ ಲೀಲೆಗಳನ್ನ ತಾನು ಬರಿಬೇಕು, ನೆನಪು ಮಾಡ್ಕೋಬೇಕು ಅನ್ನುವಂತ ಆಸೆಯಲ್ಲಿ ತನ್ನ ಉಗುರಿನಿಂದ ರಾಮಾಯಣವನ್ನ ಬರೆಯೋದಕ್ಕೆ ಶುರು ಮಾಡ್ತಾರೆ. ಈ ಗುಹೆಗೆ ವಾಲ್ಮೀಕಿ ಋಷಿಗಳು ಬರ್ತಾರಂತೆ. ಅವ್ರಿಗೆ ಒಂದ್ ಕಡೆ ಬಹಳನೇ ಖುಷಿ ಆಗತ್ತಂತೆ, ಹನುಮಂತ ಈ ರಾಮಾಯಣವನ್ನ ಎಷ್ಟು ಚೆನ್ನಾಗಿ ರಚಿಸಿದ್ದಾರೆ ಅಂತ. ಹಾಗೆ ಒಂದ್ ಕಡೆ ಬೇಜಾರು ಕೂಡ ಆಗತ್ತಂತೆ. ಇಷ್ಟು ಚೆನ್ನಾಗಿರುವಂತ ಹನುಮದ್ ರಾಮಾಯಣ ಇರುವಾಗ ನಾನ್ ಬರ್ದಿರೋಂತ ಆ ನನ್ನ ರಾಮಾಯಣವನ್ನ ಯಾರು ಓದ್ತಾರೆ ಅಂತ ಬೇಜಾರ್ ಮಾಡ್ಕೊಳ್ತಾರೆ. ನಮ್ಮ ಹನುಮಂತ ಇನ್ನೆಂತ ತ್ಯಾಗಿ ಅಂದ್ರೆ, ತಾನು ಬರ್ದಿದಂತ ರಾಮಾಯಣವನ್ನ ಒಂದು ಹೆಗಲಿನ ಮೇಲೆ ಹೊತ್ಕೊಂಡು ಅವರು ಬರ್ದಿದಂತ ರಾಮಾಯಣವನ್ನ ಇನ್ನೊಂದು ಹೆಗಲಿನ ಮೇಲೆ ಹೊತ್ಕೊಂಡು ಸಮುದ್ರದ ಕಡೆಗೆ ಹಾರಿ ಹೋಗ್ತಾರಂತೆ. ತಾನು ಬರ್ದಿದಂತ ರಾಮಾಯಣದ ಆ ಕೃತಿಯನ್ನ ಸಮುದ್ರದೊಳಗೆ ಹಾಕ್ಬಿಡ್ತಾರೆ. ಇದನ್ನ ನೋಡಿ ವಾಲ್ಮೀಕಿ ಋಷಿಗಳಿಗೆ ಮನಸ್ಸು ತುಂಬಿ ಬರುತ್ತಂತೆ. ಕ್ಷಮೆ ಕೇಳ್ತಾರೆ. ಮುಂದಿನ ಜನ್ಮದಲ್ಲಿ ತುಳಸಿದಾಸರಾಗಿ ಹುಟ್ಟಿ ಬರ್ತೀನಿ, ನಿನ್ನ ಈ ಮಹಿಮೆಯನ್ನ ಸಾರಿ ಹೇಳ್ತೀನಿ, ಹಾಡ್ತೀನಿ ಅಂತ ಹೇಳಿ ಮಾತು ಕೊಡ್ತಾರಂತೆ. ಹಾಗಾಗಿ ರಾಮಾಯಣವನ್ನ ಮೊದಲು ಬರ್ದಿದ್ದು ನಮ್ಮ ಹನುಮಂತ. ಮುಂದೆ ಇನ್ಯಾವ ಕಥೆಯನ್ನ ನಾನು ನಿಮ್ಗೆ ಹೇಳ್ಬೇಕು, ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ.